ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಈ ಬೂತಾಯಿ ತವಾ ಫ್ರೈ ಯಾವ ರೀತಿ ಮಾಡೋದು ನೋಡುವ. ಮೊದಲು ಈ ಫಿಶ್ ಕಟ್ಟಿಂಗ್ ಮಾಡುವ. ಈಗಷ್ಟೇ ತಂದ ಫಿಶನ್ನು ಮೊದಲು ಒಂದು ನೀರಿಂದ ತೊಳಿಬೇಕು. ಮೀನು ಫ್ರೆಶ್ ಇದ್ದರೆ ಮಾತ್ರ ಈ ಥರ ರಕ್ತದ ಕಲೆಗಳಿರ್ತವೆ. ಫ್ರೋಝನ್ ಮೀನು ಯಾವಾಗಲೂ ನೋಡಲಿಕ್ಕೆ ತುಂಬ ಕ್ಲೀನಾಗಿ ಇರ್ತದೆ. ವೀಕ್ಷಕರೇ, ಇವತ್ತು ನಾನು ನಿಮಗೆ ನೋಡಿ, ಈ ಥರ ಸೀಸರ್ ಇದ್ದರೆ ಈ ಸೀಸರ್ನಿಂದ ನೋಡಿ, ಇದು ಸೈಡಿಗೆ ನೋಡಿ, ಇದನ್ನು ಫಸ್ಟಿಗೆ ಕಟ್ ಮಾಡಿ, ಆಮೇಲೆ ಈ ಸೈಡ್ಗೆ, ಆಮೇಲೆ ಇದರ ಸಹಾಯದಿಂದ ಈ ಥರ ನೋಡಿ, ಈ ಥರ ಮಾಡಿ ಬೇಕಾದರೆ ಸ್ವಲ್ಪ ಉಪ್ಪಿನ ಹುಡಿಯನ್ನು ನೀವು ಕೈಗೆ ಹಾಕ್ಕೊಳ್ಬೋದು. ಯಾಕಂದರೆ ಮೀನು ಜಾರದಾಗೆ ಉಪ್ಪಿನ ಹುಡಿಯನ್ನು ನೀವು ಕೈಯಲ್ಲಿ ಇಟ್ಕೊಳ್ಬೋದು. ಹೀಗೆ ಇದೆಲ್ಲ ಬೀಳ್ತಾ ಉಂಟು. ಕತ್ತಿ ಕೂಡ ಬೇಡ, ಈ ಸೀಸರ್ನಿಂದಲೇ ಮೀನು ಕಟ್ ಮಾಡ್ಬೋದು. ಇವಾಗ ಈ ಭಾಗದಿಂದ ಇದರ ತಲೆಯನ್ನು ಕಟ್ ಮಾಡೋದು. ಕೆಲವರು ಕಣ್ಣು ಸಮೇತ ಇಡ್ತಾರೆ, ಆದರೆ ನಾನು ಇಡುವುದಿಲ್ಲ. ಇದನ್ನು ಕಟ್ ಮಾಡುವ. ಸರಿ, ಆಮೇಲೆ ನೋಡಿ, ಇಲ್ಲಿ ಒಳಗಿನಿಂದ ಇಲ್ಲಿ ಸ್ವಲ್ಪ ಕಟ್ ಮಾಡಿ. ನೋಡಿ, ಇದರ ಒಳಗೆ ಇದೆಲ್ಲ ತೆಗಿಬೇಕು. ಇವಾಗ ಇನ್ನು ಸರಿ 2-3 ನೀರನ್ನು ಇದರಿಂದ ತೊಳೆದ್ರೆ ಫಿಶ್ ಕಟ್ಟಿಂಗ್ ಆಯಿತು. ಫಿಶ್ ಕಟ್ಟಿಂಗ್ ಆದಮೇಲೆ ಇದನ್ನು ಈಗ ಚೆನ್ನಾಗಿ ತೊಳಿಬೇಕು. ನಾನು ನೋಡಿ 1-2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸ್ತಾ ಇದ್ದೇನೆ. ಈ ಥರ ಮಾಡೋದ್ರಿಂದ ಮೀನು ಚೆನ್ನಾಗಿ ಕ್ಲೀನ್ ಆಗ್ತದೆ.
ಇನ್ನು 2-3 ನೀರು ಹಾಕಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿದರೆ ಆಯಿತು. ಫೈನಲ್ ಆಗಿ ಮೀನು ತೊಳೆಯುವಾಗ ಈ ಥರ ಚೆನ್ನಾಗಿ ತೊಳೆದಿಟ್ಟರೆ ಆಯಿತು. ಇದಕ್ಕೊಂದು ಸಿಂಪಲ್ಲಾಗಿ ನಾನು ಮಸಾಲ ಹಾಕ್ತಾಯಿದ್ದೇನೆ. 4 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ನನ್ನ ಪ್ರಕಾರ ಇಷ್ಟು ಮೀನಿಗೆ ಇಷ್ಟು ಸಾಕು. ಆಮೇಲೆ ನೋಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, 1 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾಯಿದ್ದೇನೆ, ಸಣ್ಣ ಇಂಗಿನ ತುಂಡು, ಸ್ವಲ್ಪ ನೀರು ಹಾಕಿ ಇಂಗನ್ನೆಲ್ಲ ನೀರು ಮಾಡುವ ಮೊದಲಿಗೆ. ಆಮೇಲೆ ಎಲ್ಲವನ್ನು ಬೆರೆಸಿ ಒಂದು ಮುದ್ದೆ ಮಾಡುವ. ಮೀನಿಗೆಲ್ಲ ಹಚ್ಚಿ ಇದು ಜಾಸ್ತಿ ಉಳಿದ್ರೆ ನೀವು ತೆಗೆದಿಡ್ಬೋದು. ಇನ್ನೊಮ್ಮೆ ಮೀನಿಗೆ ಹಾಕಲಿಕ್ಕೆ ಆಗ್ತದೆ. ನೋಡುವ, ಸಾಕಾಗ್ತದಾ ಉಳಿತದ ಏನು ನೋಡುವ. ಪ್ರತಿಯೊಂದು ಮೀನಿಗೆ ಚೆನ್ನಾಗಿ ಬೆರೆಸಿ ಇಡುವ. ಫ್ರೈ ಮಾಡಲಿಕ್ಕೆ ರೆಡಿ. 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಹೆಸರು ಹಾಕುವ. ಈಗ ಒಂದೊಂದೇ ಮೀನನ್ನು ಇಡ್ತಾ ಇದ್ದೇನೆ. ವೀಕ್ಷಕರೇ, ಈ ಮೀನನ್ನು ಸಣ್ಣ ಉರಿಯಲ್ಲಿ ನಾವು ಕಾಯಿಸ್ಕೊಳ್ಬೇಕು. ಆಗ ಮೀನು ಚೆನ್ನಾಗಿ ಕಾದು ಬರ್ತದೆ. ಹತ್ತು ನಿಮಿಷದ ನಂತರ ಅದನ್ನು ಇನ್ನೊಂದು ಬದಿ ಕಾಯಿಸುವ. ಕ್ರಿಸ್ಪಿಯಾಗಿ ಕಾಯಿಸಿ ಇಟ್ಟಿದ್ದೀನಿ ವೀಕ್ಷಕರೇ. ನೀವು ಕೂಡ ಇದೇ ರೀತಿ ಮಾಡಿ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.